ಇನ್ನು ರಾಮ ಮಂದಿರವನ್ನ ನಿರ್ಮಿಸಿಯೇ ತೀರ್ತೀವಿ ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಮುಖಂಡರಿಗೆ ಭೂಮಾಲೀಕರ ಕುಟುಂಬ ಸಡ್ಡು ಹೊಡೆದಿದೆ. ಏನೇ ತಡೆ ಮಾಡಿದ್ರು ಕೂಡ ದೇಗುಲ ನಿರ್ಮಾಣವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಮಶಿಲೆ ಸಿಕ್ಕ ಸ್ಥಳದಲ್ಲಿ ಮಂದಿರ ನಿರ್ಮಾಣ ಆಗತ್ತೆ, ತಂದೆ ತಾಯಿ ಆಸೆಯಂತೆ ಮಂದಿರವನ್ನ ನಿರ್ಮಾಣ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ರಾಮ ಮಂದಿರಕ್ಕೆ ಊರಲ್ಲಿ ಯಾರ ವಿರೋಧವೂ ಕೂಡ ಇಲ್ಲ. ದಲಿತ ಸಂಘರ್ಷ ಸಮಿತಿಯಿಂದ ತೀವ್ರ ವಿರೋಧ ವ್ಯಕ್ತ ಆಗಿದೆ. ರಾಮಮೂರ್ತಿಗೆ ನಮ್ಮ ಭೂಮಿಯಲ್ಲಿ ಶಿಲೆ ಸಿಕ್ಕಿದೆ, ನಮ್ಮ ತಂದೆ ತಾಯಿಗೆ ಮಂದಿರ ಮಾಡಬೇಕು ಅನ್ನುವಂಥ ಆಸೆ ಇದೆ, ಹಾಗಾಗಿ ಆ ಆಸೆಯನ್ನು ಪೂರೈಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಂದು ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಇವತ್ತು ಮಾಡಬೇಕು ಅನ್ನೋದು ನಮ್ಗೆ ಇತ್ತು. ಪೂಜೆ ಮಾಡಬೇಕು ನಾವು ಯಾತಕ್ಕೆ ಅಂದರೆ ಇವತ್ತು ನಮಗೆ ಇಲ್ಲಿ ಎಲ್ಲ ಪೂಜೆ ಮಾಡಿದ್ವಲ್ಲ ಫಸ್ಟು, ಅದನ್ನು ಇವತ್ತು ಮಾಡಬೇಕು. ಪೂಜೆ ಮಾಡಿ ನಾವು ಒಂದು ದೇವಸ್ಥಾನ ಕಟ್ಟಬೇಕು ಅನ್ನೋದು, ರಾಮನ ದೇವಸ್ಥಾನ ಕಟ್ಟಬೇಕು ಅನ್ನೋದನ್ನು ಮಾಡೋಕ್ಕೆ ಏರ್ಪಾಡು ಮಾಡ್ಕೊಂಡಿದ್ವಿ. ಇವತ್ತು ಎಲ್ಲರೂ ಬಂದು ನಮಗೆ ಒಂದು ಪೂಜೆ ಮಾಡಿ ಒಂದು ಅವ್ರದ್ದು ದರ್ಶನ ತಗೊಂಡು ನಾವು ಇಲ್ಲೊಂದು ದೇವಸ್ಥಾನ ಕಟ್ಟಬೇಕು ಅನ್ನೋದಿತ್ತು. ಅದನ್ನು ಇವತ್ತು ಹಿಂಗೆ ಮಾಡಿದ್ರಲ್ಲ ಸರಿಯಪ್ಪ. ಏನು ಮಾಡಿದ್ರು ಅಂದರೆ ಎಲ್ಲ ನಾವು ಯಜಮಾನ್ರಿಗೆ ಕೊಟ್ಟಿದ್ದು, ನಮ್ಮ ಗ್ರಾಮದವ್ರು ಕರ್ಕೊಂಡೋಗಿ ನಾವು ಒಂದು ಅಲ್ಲಿ ಒಂದು ವಿಗ್ರಹ ಮಾಡಿಸ್ಬೇಕು ಅನ್ನೋದಕ್ಕೆ ಕರೆಸಿದ್ದು. ನಾವು ಕರೆಸಿ ನಾವು ಪೂಜೆ ಮಾಡಬೇಕು, ಎಲ್ಲನೂ ಗ್ರಾಮದವ್ರನ್ನೂ ಕರ್ಕೊಂಡೋಗಿ ಅನ್ನೋದು ನಮಗಿತ್ತು. ಒಂದು ಕಲ್ಲು ಕೆತ್ತಿಸಿ ಅಲ್ಲೊಂದು ವಿಗ್ರಹ ಮಾಡಿಸಿ ಪೂಜೆ ಮಾಡಿಸ್ಬೇಕು ಅನ್ನೋದಿತ್ತು. ಅದರಿಂದ ಇವರು ಮಾಡೋದು ಬೇಡಿ ಅನ್ನೋದನ್ನ ತಂದವ್ರೆ. ಇವ್ರಿಗೆ ಅದೇನಿದ್ದದು ಅನ್ನೋದು ಗೊತ್ತಿಲ್ಲ. ಮಾಡಕ್ಕೆ ಬಿಟ್ಟಿಲ್ಲ ಅಂದ್ರೆ ನಾವು ಮಾಡ್ತೀವಿ ಅದನ್ನು. ಚಿಕ್ಕದಾಗಲಿ ಒಂದು ದೇವಸ್ಥಾನ ಮಾಡೋದಿಲ್ಲರೆ ಕಟ್ಟದೇ ಇದ್ರೆ ಒಂದು ಗುಡಿ ಆಗಲಿ, ದೇವ್ರ ಗುಡಿ ಆದರೂ ನಾವು ಪೂಜೆ ಮಾಡೇಬೇಕು ಅಲ್ಲಿ. ಈ ನಮ್ಮ ಒಂದು ಕುಟುಂಬ ಒಂದು ಇದು ಮಾಡಿಕೊಂಡು ಒಂದು ಕುಟುಂಬದೇ ಒಂದು ಟ್ರಸ್ಟ್ ಮಾಡಿಕೊಂಡು ಕುಟುಂಬದಿಂದ ಒಂದು ದೇವಾಲಯ ರಾಮಂದ ಒಂದು ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಬಯಕೆಯಿಂದ ಮಾಡ್ತಾ ಇರೋದು. ನಮ್ಮ ಅಕ್ಕ ಭಾವ ಅವರು ರಾಮದಾಸು ನಮ್ಮ ಭಾವ, ಜಯಮ್ಮ ಅನ್ನೋರು ನಮ್ಮ ಅಕ್ಕ. ಇನ್ನು ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಇದೀಗ ರಾಮಶಿಲೆ ಸಿಕ್ಕಂತ ಸ್ಥಳದಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಆ ಒಂದು ಜಾಗದ ಮಾಲೀಕರ ಆಸೆ. ಆ ಒಂದು ಖಾಸಗಿ ಸ್ಥಳ, ಅದು ಖಾಸಗಿ ಜಮೀನದು, ಅಂತ ಒಂದು ಸ್ಥಳದಲ್ಲಿ ಅವ್ರದ್ದೇ ಆಸೆ ಈ ಒಂದು ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ. ಅದಕ್ಕೆ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು, ಜೊತೆಗೆ ಸದ್ಯ ಯಾವ ರೀತಿಯಾಗಿರುವಂತಹ ಸಿಚುಯೇಷನ್ ಇದೆ, ಏನ್ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಸ್ ಮಧುಕರ್, ಟೋಟಲಿಯಾಗಿ ಇದರ ಹಿನ್ನೆಲೆಯನ್ನು ಮತ್ತು ಈಗಿನ ಪರಿಸ್ಥಿತಿಯನ್ನು ಹೇಳೋದಾದರೆ, ಏನೋ 5 ಶತಮಾನಗಳ ನಂತರದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿತ್ತು. ಆ ರಾಮ ಮಂದಿರಕ್ಕೆ ಬಾಲರಾಮನ ಮೂರ್ತಿಯನ್ನು ಕೆತ್ತಿಸಬೇಕು ಅಂತೇಳಿ ದೇಶದ ನಾನಾ ಕಡೆಗಳಲ್ಲಿ ಶಿಲೆಗಳನ್ನು ಹುಡುಕಿಸಲಾಗಿತ್ತು. ಕಡೆದಾಗಿ ಏನು ಮೈಸೂರು ಜಿಲ್ಲೆ, ಮೈಸೂರು ತಾಲೂಕಿನ ಆರೋಹಳ್ಳಿ ಏನಿದೆ, ಆರೋಹಳ್ಳಿಯ ರಾಮದಾಸ್ ಅವರ ಕುಟುಂಬದಲ್ಲಿ ಸಿಕ್ಕಂಥ ಕಲ್ಲೇನಿದೆ ಅದು ಸೆಲೆಕ್ಟ್ ಆಗಿತ್ತು. ಅಂತಿಮವಾಗಿ ಇಲ್ಲಿ ಸಿಕ್ಕಂಥ ಶಿಲೆಯನ್ನೇ ಕೂಡ ಮೈಸೂರಿನವರೇ ಆದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಸುಂದರವಾಗಿ ಕೆತ್ತನೆಯನ್ನ ಮಾಡಿದ್ರು. ಅದು ಈಗ ಕಳೆದ 1 ವರ್ಷಗಳಿಂದನೂ ಕೂಡ ಅಯೋಧ್ಯೆಯಲ್ಲಿ ಬಾಲರಾಮನಾಗಿ ಪೂಜೆಗೆ ಅರ್ಹವಾಗಿದೆ. ಅದೊಂದು ಖುಷಿಯ ವಿಚಾರ. ಇನ್ನು ಶಿಲೆ ಇಲ್ಲೇ ಸಿಕ್ತು, ರಾಮ ಇಲ್ಲೇ ಸಿಕ್ದ ಅನ್ನೋ ಒಂದು ಮನೋಭಾವದಿಂದ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರುಗಳಿರ್ಬೋದು, ಭೂಮಾಲೀಕರಿರ್ಬೋದು, ಅವರೆಲ್ಲರೂ ಸೇರಿ ಶಿಲೆ ಸಿಕ್ಕಂತಹ ಒಂದು ಸ್ಥಳ ಏನಿದೆ ಆ ಒಂದು ಸ್ಥಳದಲ್ಲಿ ರಾಮ ಮಂದಿರವನ್ನ ಕಟ್ಟಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ರು. ಅಂದ್ರೆ ಪುಟ್ಟದಾಗಿ ಒಂದು ರಾಮನ ಗುಡಿಯನ್ನ ಕಟ್ಟಬೇಕು ಅಂತೇಳಿ. ಅದು 1 ವರ್ಷಗಳಿಂದನೂ ಕೂಡ ಅದರ ಪೂಜೆ ಕೈಂಕರ್ಯಗಳು ಕೂಡ ಆಗ್ತಾ ಇದ್ವು. ಆಗೆಲ್ಲೂ ಕೂಡ ವಿರೋಧ ಇರಲಿಲ್ಲ. ಈಗ ನಿನ್ನೆ ಏನು ಈ ಒಂದು ಸ್ಥಳ ಏನಿದೆ ಆ ಸ್ಥಳದಲ್ಲಿ ಇರ್ತಕ್ಕಂಥ ಮತ್ತಷ್ಟು ಕಲ್ಲನ್ನ ಹೊರತೆಗೆದು ಆ ಕಲ್ಲಿಗೆ ಪೂಜೆಯನ್ನ ಮಾಡಿ ಮತ್ತೆ ಅದೇ ಅರುಣ್ ಯೋಗಿರಾಜ್ ಅವರ ಸಮ್ಮುಖದಲ್ಲೇ ಕೂಡ ಮತ್ತೊಂದು ರಾಮನ ಮೂರ್ತಿಯನ್ನ ಕೆತ್ತಿಸಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ರು. ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಸರಿಯಾಗಿ ಕೂಡ ಇರ್ತು. ಆದರೆ ಆ ಸ್ಥಳಕ್ಕೆ ಉಡುಪಿಯ ಪೇಜಾವರ ಮಠದ ವಿಶ್ವೇಶ್ವರ ಪ್ರಸನ್ನ ತೀರ್ಥ ಸ್ವಾಮೀಜಿಗಳೇನು ಬರ್ತಾರೆ ಅನ್ನೋ ಒಂದು ವಿಚಾರ ಬಂತು. ಇದಕ್ಕೆ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಸ್ಥಳೀಯವಾಗಿ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಮಾಡಿದ್ರು ಕೂಡ ಮೈಸೂರು ಭಾಗದಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳು, ಅದರಲ್ಲೂ ಕೂಡ ದಲಿತ ಸಂಘರ್ಷ ಸಮಿತಿಯ ಸದಸ್ಯರುಗಳೇನಿದ್ದಾರೆ ಅವರು ಏಕಾಏಕಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮಕ್ಕೆ ಹಾಕಿದಂಥ ಫ್ಲೆಕ್ಸ್ಗಳೇನಿದ್ವು ಅವೆಲ್ಲವನ್ನು ಕೂಡ ಅರಿದು ಈ ಒಂದು ಸ್ಥಳಕ್ಕೆ ಪೇಜಾವರ ಶ್ರೀಗಳು ಬರಬಾರದು, ಬಂದದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ನಾವು ಗಲಾಟೆಯನ್ನ ಮಾಡ್ತೀವಿ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾವಾಗ ವಿರೋಧ ಆಯಿತು ತಕ್ಷಣದಲ್ಲಿ ಸದ್ಯಕ್ಕೆ ಕಾರ್ಯಕ್ರಮ
ಕಾರ್ಯಕ್ರಮವನ್ನು ಕೂಡ ನಿಲ್ಲಿಸಿರ್ತಕ್ಕಂಥದ್ದು. ಇಲ್ಲಿ ಎರಡು ವಿಚಾರಗಳಿರ್ತಕ್ಕಂಥದ್ದು. ಶಿಲೆ ಸಿಕ್ಕಿರ್ತಕ್ಕಂತಹ ಭೂಮಿ ಏನಿದೆ, ಭೂಮಾಲಕ ರಾಮದಾಸ್ ಆದ್ರೆ ಆತ ದಲಿತ ಸಮುದಾಯಕ್ಕೆ ಸೇರಿದವನು ಅಂತೇಳಿ. ಆ ಕುಟುಂಬದ ಒಟ್ಟು 5 ಜನರಿದ್ದಾರೆ. ಆ ಭೂಮಿ 5 ಜನರಲ್ಲಿ ಕೂಡ ವಿಭಾಗ ಕೂಡ ಆಗಿದೆ. ಇಂಥ ಸಂದರ್ಭದಲ್ಲಿ ದಲಿತರ ಭೂಮಿಯನ್ನ ಮತ್ತೆ RSS ನ ಒಳಪಟ್ಟಿರ್ತಕ್ಕಂಥ ಮೇಲ್ವರ್ಗದ ಜನರು ಕಿತ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನ ಅಲ್ಲೆಲ್ಲವೂ ಕೂಡ ಹರಡಿ ಆ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ರಾಮ ಮಂದಿರ ನಿರ್ಮಾಣ ಆಗಬಾರ್ದು, ಆಗ್ಲಿಕ್ಕೆ ಕೂಡ ಅವಕಾಶವನ್ನ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಹೋರಾಟಗಳು ಶುರುವಾಗಿರ್ತಕ್ಕಂಥದ್ದು. ಇಲ್ಲಿ ಎರಡು ವಿಚಾರಗಳನ್ನ ನಾವು ಗಮನಿಸಬೇಕು. ದಲಿತ ಸಂಘರ್ಷ ಸಮಿತಿ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮದೇ ಸ್ಥಳದಲ್ಲಿ, ಮತ್ತೆ ಈ ಭಾಗದಲ್ಲೂ ಕೂಡ RSS ಇರ್ಬೋದು, ಸವರ್ಣೀಯರು ಇರ್ಬೋದು, ಅವರು ಬಂದು ನೆಲೆ ಊರ್ತಾರೆ ಅನ್ನೋ ಒಂದು ಆತಂಕವನ್ನ ಅಲ್ಲಿರೋ ಜನರಿಗೆ ಬಿತ್ತಿ ಸದ್ಯಕ್ಕೆ ಆ ಒಂದು ಸ್ಥಳದಲ್ಲಿ ರಾಮ ಮಂದಿರ ಆಗದಿರೋ ರೀತಿಯಲ್ಲಿ, ಅಂದ್ರೆ ಅದರ ಕೆಲಸಗಳು ನಡೆದಿರೋ ರೀತಿಯಲ್ಲಿ ಸದ್ಯಕ್ಕೆ ತಡೆದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಮಧುಕರ್, ಓಕೆ, ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.